ಪ್ರಪಂಚ ಪರ್ಯಟನೆ ಪ್ರಪಂಚ ಪರ್ಯಟನೆ ನಮಸ್ಕಾರ ಸರ್, ನಮ್ಮ ಹೆಸರು ರಘು ಅಂದ್ಬಿಟ್ಟು. ನಾವು ಮಂಡ್ಯದಿಂದ ಬೆಂಗಳೂರು ಬಂದು 15 ವರ್ಷ ಆಯಿತು. 15 ವರ್ಷದಿಂದ ತರಕಾರಿ ಹಣ್ಣುಗಳು ವ್ಯಾಪಾರ ಮಾಡ್ಕೊಂಡೇ ಇದ್ದೀವಿ. ನಾವು ಡೈರೆಕ್ಟು ರೈತರಿಂದ ತಂದು ಮಾರಾಟ ಮಾಡ್ತೀವಿ. ಇಲ್ಲಿ ಹೊಸಕೋಟೆ, ಮಂಡ್ಯ, ಚನ್ನಪಟ್ಟಣ, ಆಮೇಲೆ ಈ ಕಡೆ ಮಾಗಡಿ ಕಡೆಯಿಂದೆಲ್ಲ ತರಿಸ್ತೀವಿ. ಸರ್ ಹೆಂಗೆ ನೀವು ರೇಟ್ ಎಲ್ಲ ಹೆಂಗೆ? ಸರ್ ರೇಟೆಲ್ಲ ನಮ್ಮದು ಡೈರೆಕ್ಟು ರೈತರಿಂದ ಡೈರೆಕ್ಟ್ ಸೇಲ್ಸ್, ಹೋಲ್ಸೇಲ್ ರೇಟು ಕಮ್ಮಿನೇ ಇರುತ್ತೆ ನಮ್ಮ ಹತ್ರ. ಎಲ್ಲ ಹೊರಗಡೆ ಎಲ್ಲಗಿಂತ 5 ರೂಪಾಯಿ 10 ರೂಪಾಯಿ ಕಮ್ಮಿನೇ ಇರುತ್ತೆ. ಮಾರ್ಕೆಟ್ ರೇಟ್ಗಿಂತ ಕಮ್ಮಿನೇ ಇರುತ್ತೆ. ತುಂಬ ವ್ಯಾಪಾರ ಎಲ್ಲ ವ್ಯಾಪಾರ ಚೆನ್ನಾಗಿದೆ ಸರ್, ಚೆನ್ನಾಗಿ ನಡೀತಾ ಇದೆ. ಎಷ್ಟು ವರ್ಷದಿಂದ ಆಯಿತು ಈ ಪ್ಲೇಸಲ್ಲಿ ಇದ್ದು? 15 ಇಲ್ಲಿ ಬಂದು ಒಂದು 6 ವರ್ಷ ಆಯಿತು ನಾವಿಲ್ಲಿ ಬಂದು. ಏನೇನು ತರಕಾರಿಗಳು ಸಿಗುತ್ತೆ? ತರಕಾರಿ ಎಲ್ಲ ಸಿಗುತ್ತೆ, ಪ್ರತಿಯೊಂದು ಸಿಗುತ್ತೆ. ಫ್ರೂಟ್ಸ್ ಎಲ್ಲ ಸಿಗುತ್ತೆ. ಶುಭ ಸಮಾರಂಭ ಏನು ಮದುವೆ ಎಲ್ಲ ಕೊಡ್ತೀರಾ? ಎಲ್ಲದಕ್ಕೆಲ್ಲ ನಾವೇ ಡೆಲಿವರಿ ಕೊಡ್ತೀವಿ. ಮನೆಗೆ ಹೋಗಿ ಕೊಡ್ತೀರಾ? ಅಲ್ಲೇ ಹೋಗಿ ಕೊಡ್ತೀವಿ. ಅವ್ರು ಎಲ್ಲಿಗೆ ಹೇಳ್ತಾರೆ. ಕಿಲೋಮೀಟರ್ ಅಂತ ಏನಾರು ಇದೆಯಾ? 5 ಕಿಲೋಮೀಟರ್ ಒಳಗಡೆ ಏನಾರು? ಇಲ್ಲ ಸರ್, ಕಮ್ಮಿ ಇದ್ದರೆ ಒಂದು 5 ಕಿಲೋಮೀಟ್ರ್ ಒಳಗಡೆ. ಐಟಮ್ ಜಾಸ್ತಿ ಇದ್ದರೆ ಎಲ್ಲಿ ಬೇಕಾದರೂ ಹೋಗಿ ಕೊಡ್ತೀವಿ. ಬೆಟೆಸ್ಟಾ ಕಾನ್ವೆಂಟ್ ಹತ್ರ ಇತ್ತು, ಚರ್ಚ್ ಹತ್ರ. ಈಗ ಇಲ್ಲಿಗೆ ಶಿಫ್ಟ್ ಮಾಡಿ ಒಂದು 2-3 ತಿಂಗಳಾಯಿತು. ಚೆನ್ನಾಗಿ ಆಗ್ತಾಯಿದೆ ಸರ್ ಬಿಸ್ನೆಸ್. ಮತ್ತು ಊಟದ ಟೇಬಲ್ ಕ್ಲಾತು ಮತ್ತು ಪ್ಲೇಟ್ಸ್ಗಳು ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ ಸರ್ ಇಲ್ಲಿ. ನಮಸ್ಕಾರ, ನಮ್ಮ ಹೆಸರು ನಾಗರಾಜ್ ಅಂತ. ನಾವಿಲ್ಲಿ 6 ವರ್ಷದಿಂದ ಕೆಲಸ ಮಾಡ್ತಿದ್ವಿ. ಇದೇ ಬೆಂಗಳೂರಲ್ಲೇ ನಾವು ಹುಟ್ಟು ಬೆಳೆದಿರೋದು. ರೈತರ ಹತ್ರ ಡೈರೆಕ್ಟಾಗಿ ಎಲ್ಲ ತರಕಾರಿನೂ ತಂದು ಇಲ್ಲಿ ಸೇಲ್ ಮಾಡ್ತೀವಿ. ಇಲ್ಲಿ ರಾಮನಗರ, ಚನ್ನಪಟ್ಟಣ, ಮದ್ದೂರು, ಶೀಘ್ರಳ್ಳಿ, ಮಾಗಡಿಯಿಂದ ತರಕಾರಿ ರೈತರ ಹತ್ರ ಡೈರೆಕ್ಟಾಗಿ ತಂದು ವ್ಯಾಪಾರ ಮಾಡ್ತೀವಿ. ಮಾರ್ಕೆಟ್ ರೇಟ್ಗಿಂತ ಕಮ್ಮಿ ಇರುತ್ತೆ. ಎಲ್ಲ ಥರ ತರಕಾರಿ ನಮ್ಮ ಹತ್ರ ಸಿಗುತ್ತೆ. ಎಲ್ಲ ಥರ ಫ್ರೂಟ್ಸು ಸಿಗುತ್ತೆ. ಎಲ್ಲ ಫ್ರೆಶ್ ಆಗಿರುತ್ತೆ ಐಟಮ್ಮು. ಬೀನ್ಸು, ಕ್ಯಾರೆಟು, ಮೂಲಂಗಿ, ಗೆಡ್ಡೆಕೋಸು, ಸೀಮೆ ಬದನೆಕಾಯಿ ಎಲ್ಲ ಥರ ತರಕಾರಿನೂ ಸಿಗುತ್ತೆ. ಎಲ್ಲ ಫ್ರೆಶ್ ಆಗಿರುತ್ತೆ. ರೈತರಿಂದ ಡೈರೆಕ್ಟಾಗಿ ತಂದು ವ್ಯಾಪಾರ ಮಾಡಿಸ್ತೀವಿ ನಾವು. ನಾವೊಂದು 9 ವರ್ಷದಿಂದ ಇಲ್ಲಿ ಅಂಗಡಿ ಮಾಡೋರು ನಮ್ಮ ಯಜಮಾನರು. ತರಕಾರಿ ಅಂಗಡಿಗಳು ಉತ್ತರಳ್ಳಿ ಹತ್ರ ಒಂದು ಬ್ರಾಂಚ್ ಓಪನ್ ಮಾಡೋರೆ. ಉಳ್ಳಾಳ ಉಪನಗರದಲ್ಲಿ ಒಂದು ಬ್ರಾಂಚ್ ಓಪನ್ ಮಾಡೋರೆ. ಎಷ್ಟು ಟೈಮಿಂಗ್ ಎಷ್ಟು ಗಂಟೆ ಹೋಗ್ತೀರಿ? ನಾವು ಬೆಳಗ್ಗೆ 5:30ಗೆ ಬರ್ತೀವಿ, ಸಂಜೆ 6 ಗಂಟೆಗೆ ಮನೆಗೆ ಹೋಗ್ತೀವಿ. ಪರ್ಚೇಸ್ ಮಾಡೋಕ್ಕೆ ಹೋಗೋಕ್ಕೆ ನಾವು ರಾತ್ರಿ ಒಂದು 10, 10:30, 11 ಗಂಟೆಗೆ ಹೋದರೆ ಸಾಯಂಕಾಲ 3 ಗಂಟೆ 4 ಗಂಟೆಗೆಲ್ಲ ಐಟಮ್ ತಂದು ಇಳಿಸ್ತೀವಿ. ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಯಾವುದು ಯಾಕಶ್ಚಿತವಲ್ಲ. ಇದು ಅನಂತ ಪ್ರಪಂಚ, ಅಪಾರ ಅದ್ಭುತ ಅಚ್ಚರಿ, ಕಹಿ ಸಿಹಿ ತುಂಬಿದ ಲೋಕ ಪ್ರಪಂಚ ಪರ್ಯಟನೆ.